ಹಲೋ ಮಕ್ಕಳೇ, ನಾನು ನಿಮ್ಮ ಲೋಕೇಶ್, ಭೌತಶಾಸ್ತ್ರ ಉಪನ್ಯಾಸಕ, ಫಿಸಿಕ್ಸ್ ಫ್ಯಾಕಲ್ಟಿ. ಸೊ ಇದು ಲಾಸ್ಟ್ ಚಾಪ್ಟರ್ ಸೆಮಿಕಂಡಕ್ಟರ್ಸಲ್ಲಿ KCET ಪಾರ್ಟ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಒಂದು ಮಾತು ಹೇಳಬೇಕು ಅಂದರೆ, ನಿಮ್ಮ ವಿದ್ಯಾಭ್ಯಾಸ ಹೇಗಿದೆ ಅಂತ ಕೇಳೋ ಮೊದಲು ಚೆನ್ನಾಗೇ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿ. ಈ KCET ಎಷ್ಟು ಇಂಪಾರ್ಟೆನ್ಸ್ ಆಗುತ್ತೆ ಅಂದರೆ, ಸ್ವಲ್ಪ ಫಿಲಾಸಫಿ ಥರ ಕನ್ನಡದಲ್ಲಿ ಹೇಳ್ತಿದ್ದೀನಿ. ನೆಕ್ಸ್ಟ್ ಯಾವುದೇ ಒಂದು ಕೋರ್ಸ್ ಜಾಯ್ನ್ ಆಗಬೇಕು ಅಂದರೆ ಬೇರೆ ಎಕ್ಸಾಮ್ಸ್ ಏನೇ ಬರೆದಿರ್ತೀರ, ಬಟ್ ಕರ್ನಾಟಕದಿಂದ ಈ KCET ಅನ್ನೋದು ನಿಮಗೆ ತುಂಬಾ ಜನಕ್ಕೆ ನಿಂತ್ಕೊಳ್ಳುತ್ತೆ. ಇದರಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಸ್ಕೋರ್ ಮಾಡಿದ್ದೀರಾ ಅಂದರೆ ಒಳ್ಳೆ ಕಾಲೇಜ್ ಸಿಗುತ್ತೆ. ತುಂಬ ಔಟ್ಸೈಡಿಂದ ಬೇರೆ ಬೇರೆ ಕಡೆಯಿಂದ ಬಂದಿರೋ ನೀವು ಟೆಕ್ನಿಕಲಿ ಸ್ಟ್ರಾಂಗ್ ಆಗ್ತೀರಾ. ಆ್ಯಕ್ಚುಲಿ ಕಲಿಯೋದು ಈ ಸ್ಟೇಜಲ್ಲಿ. PUCವರೆಗೂ ಮಾಡಿರೋದು ಏನೇ ಬೇಸಿಕ್ಸ್ ಫೌಂಡೇಶನ್ ಮಾಡಿದ್ರು ಕೂಡ ಇಲ್ಲಿನೇ ಸೆಕೆಂಡ್ ಫೇಸ್ ಅಂತಲೇ ತೊಗೊಬೋದು. ಹಿಂಗೆ SLCನಲ್ಲಿ ಹೇಳಿದ್ರು ಸರ್, ಹಿಂಗೆ PUCನಲ್ಲಿ ಹೇಳಿದ್ರು ಸರ್, ಹಿಂಗೆ ಇವಾಗೂ ಹೇಳ್ತಿದ್ದೀರಾ. ಹೌದು, ಇಲ್ಲೇ ನಿಮಗೆ ಗೊತ್ತಾಗುತ್ತೆ ಯಾಕೆ ಹೇಳ್ತಿದ್ದೀನಿ ಅಂತ. ನಾವು ಅಲ್ಲಿ ದಾಟ್ಕೊಂಡೇ ಬಂದಿರೋದು. ಓಕೆನಾ? ಸೊ ಲಾಸ್ಟ್ ಚಾಪ್ಟರ್ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸಲ್ಲಿ KCET ಪಾರ್ಟ್ನ ನೋಡ್ತಾ ಹೋಗೋಣ. ಕ್ವಶನ್ಸ್ ನಾರ್ಮಲಿ ಡೈರೆಕ್ಟಾಗಿ ಬರುತ್ತೆ, ಯಾಕಂದರೆ ಥಿಯರಿ ಬೇಸ್ಡಾಗೂ ಇರೋದ್ರಿಂದ. ಸೊ ನೀವು ಸ್ವಲ್ಪ ಥಿಯರಿ ನಾಲೆಜ್ ಇಟ್ಕೊಂಡಿದ್ರೆ ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು. ಸೊ ಬೇಗನೆ ಮುಗಿಸೋಣ. ವಿಡಿಯೋ ಜಾಸ್ತಿ ಲೆಂತ್ ಮಾಡೋದು ಬೇಡ. ಹಂಗಂತ ನಿಮ್ಗೆ ಅರ್ಥ ಆಗೋದು ಇಲ್ಲ ಅಂತ ಅಲ್ಲ, ಬೇಗ ಅರ್ಥ ಮಾಡ್ಕೊಂಡು ಹೋಗ್ತೀರಾ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ. ಸೊ ಪ್ರೀವಿಯಸ್ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಕೆಲವೊಂದು ಕ್ವಶನ್ಸ್ನ. ದ ರೇಂಜ್ ಆಫ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಸಿಗ್ಮಾ ಅಂಡ್ ರೆಸಿಸ್ಟಿವಿಟಿ ರೋ ಫಾರ್ ಮೆಟಲ್ಸ್. ಸೊ ಬಿ ಕೇರ್ಫುಲ್ ಅಬೌಟ್ ದಿ ಮೆಟಲ್ಸ್. ಸ್ಟಾರ್ಟಿಂಗಲ್ಲಿ ಒನ್ ಶಾರ್ಟ್ ವಿಡಿಯೋದಲ್ಲಿ ಮೆಟಲ್ಸ್ ಬಗ್ಗೆ ನೋಡಿದ್ವಿ, ಯಾವ ರೇಂಜಲ್ಲಿರುತ್ತೆ ರೋ ಮತ್ತು ಸಿಗ್ಮಾ. ಸೊ ಅಮಾಂಗ್ ದಿ ಫಾಲೋಯಿಂಗ್ ಈಸ್, ಒಂದ್ಸಲ ಗೊತ್ತಾಗಿಲ್ಲ ಅಂದರೆ ಒಂದ್ಸಲ ಹೋಗಿ ರೀಚೆಕ್ ಮಾಡ್ಕೊಂಡು ನೋಡಿ. ರೋ ಏನೇನು ರೇಂಜಲ್ಲಿದೆ, ನಾರ್ಮಲಿ ಪಾಸಿಟಿವ್ ನೆಗೆಟಿವ್ ಆ ರೇಂಜಲ್ಲೇ ನೋಡಿದ್ವಿ. ಯೂಶಲಿ ನಮ್ಗೆ ಆಪ್ಷನ್ ಏನು ಸಿಗುತ್ತೆ ಅಂದರೆ, ಫಾರ್ ಮೆಟಲ್ಸ್ ಆಪ್ಷನ್ ವಿ ವಿಲ್ ಗೆಟ್ -2 to 8 ಓನ್ಲಿ. ಅಬೌಟ್ ದಿ ರೋ ನಮಗೆ ಮೈನಸ್ ಫಸ್ಟ್ ರೋನೇ ಕೊಟ್ಟಿದ್ದಾನೆ. ಸೊ ಆಪ್ಷನ್ ಡಿ -2 to -8 ಸಿಗುತ್ತೆ. ಹೋಗಿ ಚೆಕ್ ಮಾಡಿ ಒಂದ್ಸಲ. ಸೊ ನೆಕ್ಸ್ಟ್ ಕ್ವಶನ್. ಏನು ಸರ್ ಇಷ್ಟು ಬೇಗ? ಒಂದ್ಸಲ ಚೆಕ್ ಮಾಡಿ, ಡೈರೆಕ್ಟಾಗಿ ಆನ್ಸರ್ ಇರುತ್ತೆ. ಯಾಕಂದರೆ ಡೈರೆಕ್ಟ್ ರೇಂಜ್ ನೀವು ನೆನಪಲ್ಲಿ ಇಟ್ಕೊಂಡಿರಬೇಕು, ಏನೂ ಮಾಡೋಕ್ಕಾಗಲ್ಲ ಆಪ್ಷನ್ ಅದು. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಕರೆಕ್ಟ್ ಫಾರ್ ಆ್ಯನ್ ಎನ್ ಟೈಪ್ ಸೆಮಿಕಂಡಕ್ಟರ್. ಎನ್ ಟೈಪ್ ಸೆಮಿಕಂಡಕ್ಟರ್ ಎನ್ನಲ್ಲಿ ಏನು ಜಾಸ್ತಿ ಇರುತ್ತೆ? ಮೆಜಾರಿಟಿ ಚಾರ್ಜಸ್ ಎಲೆಕ್ಟ್ರಾನ್ಸ್. ಸೊ ಅಬೌಟ್ ಪೆಂಟಾವಲೆಂಟ್ ವಿ ವಿಲ್ ಯೂಸ್. ಓಕೆ, ಕೀಪ್ ಇನ್ ದಟ್ ಮೈಂಡ್, ವಿಲ್ ಗೋ. The donor energy level lies closely above the top of the valence band. No. The donor energy level lies at the halfway mark of forbidden energy gap. The donor energy level does not exist only. The donor energy level lies just the bottom of the conduction band. So major agi N type alli the donor energy level lies just the bottom of the conduction band. ಸೊ ಡೋನರ್ ಜಸ್ಟ್ ಬಾಟಮ್ ಆಫ್ ದಿ ಕಂಡಕ್ಷನ್ ಬ್ಯಾಂಡು ಸಿಗುತ್ತೆ ನಮಗೆ, ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಎಲೆಕ್ಟ್ರಾನ್ಸ್ ಆಗಿರೋದ್ರಿಂದ. ಸೊ ನೆಕ್ಸ್ಟ್, ದ ಸರ್ಕ್ಯೂಟ್ ಶೋನ್ ಇನ್ ಫಿಗರ್ ಕಂಟೈನ್ಸ್ 2 ಐಡಿಯಲ್ ಡಯೋಡ್ಸ್ D1 D2. ಇಫ್ ಎ ಸೆಲ್ ಆಫ್ EMF 3 ವೋಲ್ಟ್ ಸೆಲ್ EMF ಕೊಟ್ಟಿದ್ದಾನೆ ಅಂಡ್ ನೆಗ್ಲಿಜಿಬಲ್ ಇಂಟರ್ನಲ್ ರೆಸಿಸ್ಟೆನ್ಸ್ ಈಸ್ ಕನೆಕ್ಟೆಡ್ ಆಸ್ ಶೋನ್, ದೆನ್ ದ ಕರೆಂಟ್ ಥ್ರೂ 70 ಓಮ್ ರೆಸಿಸ್ಟೆನ್ಸ್. ಈ 70 ಓಮ್ ರೆಸಿಸ್ಟೆನ್ಸಲ್ಲಿ ಕರೆಂಟ್ ಕಂಡುಹಿಡಿಬೇಕು. ಬಟ್ ಅದಕ್ಕಿಂತ ಮುಂಚೆ ಡಯೋಡು D1 D2 ಕೊಟ್ಟಿದ್ದಾನೆ. ಸೊ ಬಟ್ ಪಾಸಿಟಿವಿಂದನೇ ನಮಗೆ ಕರೆಂಟು ಈ ರೀತಿಯೇ ಫ್ಲೋ ಆಗೋದು. ಬಟ್ ಇಲ್ಲಿ ಡಯೋಡ್ ಏನಿದೆ ಇದು ರಿವರ್ಸ್ ಬಯಾಸಲ್ಲಿ ಇದೆ. ಅಬ್ಸರ್ವ್ ಮಾಡಿ, ರಿವರ್ಸ್ ಬಯಾಸ್. ಇದು ಪಾಸಿಟಿವ್ ಟರ್ಮಿನಲ್ ಪಾಸಿಟಿವ್ ಆದ ಫಾರ್ವರ್ಡ್ ಬಯಾಸು, ಬಟ್ ಇದು ರಿವರ್ಸ್ ಬಯಾಸಲ್ಲಿದೆ, ಇದು ಫಾರ್ವರ್ಡ್ ಬಯಾಸ್ ಅಲ್ವಾ. ಡಯೋಡ್ D1 ಕರೆಂಟ್ ಅಲೋ ಮಾಡೋದೇ ಇಲ್ಲ, ಬಟ್ ಈ ಡೈರೆಕ್ಷನಲ್ಲಿ ಮಾತ್ರ ಹೋಗುತ್ತೆ. ಸೊ 30-70 ಅಲ್ಲಿ ಆ್ಯಕ್ಚುಲಿ ಸೀರೀಸಲ್ಲಿದೆ. ಸೊ RS is equal to 70 + 30. KCET ಆಗಿರೋದ್ರಿಂದ ಜಾಸ್ತಿ ಇನ್ ಡೀಟೇಲ್ ಆಗಿ ಹೋಗೋದಿಲ್ಲ. 100 ಓಮ್. V is equal to IR, ನಮಗೆ ಫಾರ್ಮುಲಾ ಗೊತ್ತಿದೆ. ದೇ ಆರ್ ಆಸ್ಕಿಂಗ್ ಅಬೌಟ್ ದ ಕರೆಂಟ್ ಓನ್ಲಿ. I is equal to V divided by RS ತೊಗೊತಿದ್ದೀನಿ. ವೋಲ್ಟೇಜ್ EMF ಆಲ್ರೆಡಿ 3 ಕೊಟ್ಟಿದ್ದಾನೆ. 3 divided by ರೆಸಿಸ್ಟೆನ್ಸ್ ಈಸ್ 100. 2 ಡೆಸಿಮಲ್ ಶಿಫ್ಟ್ ಮಾಡ್ಕೊಂಡಾಗ 0.03 ಆಂಪಿಯರಾ ಕರೆಂಟಾ? 0.03 ಆಂಪಿಯರ್ ಅಂದಾಗ ಆಪ್ಷನ್ ಸಿ. ಸಿಂಪಲ್ ಕ್ವಶನ್ ಇದು. ಫಾರ್ವರ್ಡ ರಿವರ್ಸ್ ಅದು ಚೆಕ್ ಮಾಡಿಕೊಂಡ್ರೆ ಈಸಾಗಿ ಮಾಡ್ಕೊಂಡು ಹೋಗ್ಬೋದು. ಇಲ್ಲಾಂದರೆ ಇವೆರಡನ್ನೂ ಪ್ಯಾರಲಲ್ ಮಾಡಿ ಅಬ್ಸರ್ವ್ ಮಾಡಿ. ಇದೇನಾದರೂ ಕನ್ಸಿಡರ್ ಮಾಡಿಲ್ಲ ಅಂದಾಗ ಇದು ಸೀರೀಸ್ ಆಯಿತು. ಒಂದು ವೇಳೆ ಇದು ಇತ್ತು ಅಂತ ಅಂದ್ಕೊಂಡ್ರೆ ಎರಡು ಪ್ಯಾರಲ್ ಬರುತ್ತೆ, ವಿಚ್ ಇಸ್ ರಾಂಗ್ ಆನ್ಸರ್. ಯು ವಿಲ್ ಗೆಟ್ ದ ರಾಂಗ್ ಆನ್ಸರ್. ಓಕೆ. ಸೊ ಡಿಪ್ಲೀಷನ್ ರೀಜನ್ ಇನ್ ಆ್ಯನ್ ಅನ್ಬಯಾಸ್ಡ್ ಸೆಮಿಕಂಡಕ್ಟರ್ ಡಯೋಡ್ ಈಸ್ ಎ ರೀಜನ್ ಕನ್ಸಿಸ್ಟಿಂಗ್ ಆಫ್ ಬೋತ್ ಫ್ರೀ ಎಲೆಕ್ಟ್ರಾನ್ಸ್ ಆ್ಯಂಡ್ ಹೋಲ್ಸ್, ನೈದರ್ ಫ್ರೀ ಎಲೆಕ್ಟ್ರಾನ್ಸ್ ನಾರ್ ಹೋಲ್ಸ್, ಓನ್ಲಿ ಫ್ರೀ ಎಲೆಕ್ಟ್ರಾನ್ಸ್, ಓನ್ಲಿ ಹೋಲ್ಸ್. ಸೊ ಡಿಪ್ಲೀಷನ್ ರೀಜನಲ್ಲಿ ಫ್ರೀ ಎಲೆಕ್ಟ್ರಾನ್ಸ್ ಇಂದ ಅಲ್ಲ, ಇಟ್ಸ್ ಎ ನೈದರ್ ಫ್ರೀ ಎಲೆಕ್ಟ್ರಾನ್ಸ್ ನಾರ್ ಹೋಲ್ಸ್. ಅದು ಲೇಯರ್ ಫಾರ್ಮ್ ಆಗೋದು ಆ ಎಲೆಕ್ಟ್ರಾನ್ಸಿಂದ, ಬಟ್ ಅಲ್ಲಿ ಇರೋದು ಫ್ರೀ ಎಲೆಕ್ಟ್ರಾನ್ಸು, ಹೋಲ್ಸ್ ಅಲ್ಲ. ಸೊ ದ ಅಪ್ಪರ್ ಲೆವೆಲ್ ಆಫ್ ವೇಲೆನ್ಸ್ ಬ್ಯಾಂಡ್ ಆ್ಯಂಡ್ ಲೋಯರ್ ಲೆವೆಲ್ ಆಫ್ ಕಂಡಕ್ಷನ್ ಬ್ಯಾಂಡ್ ಓವರ್ಲ್ಯಾಪ್ ಇನ್ ಕೇಸ್ ಆಫ್. ಸೊ ಯಾವ ಕೇಸಲ್ಲಿ ಓವರ್ಲ್ಯಾಪ್ ಆಗ್ತಿರುತ್ತೆ? ನಾರ್ಮಲಿ ಮೆಟಲ್ಸ್ ತೊಗೊಂಡಾಗಲ್ವಾ, ಕಾಪರ್.
ಇವೆಲ್ಲ ಆ್ಯಕ್ಚುಲಿ ಸಿಲಿಕಾನ್ ಜರ್ಮೇನಿಯಂ ಸೆಮಿಕಂಡಕ್ಟರ್ ಕಾರ್ಬನ್ ಅಲ್ವಾ, ಯೂಶಲಿ ಎನರ್ಜಿ ಗ್ಯಾಪ್ ಇದೆ, ಎನರ್ಜಿ ಗ್ಯಾಪ್ ಮ್ಯಾಕ್ಸಿಮಮ್ ಇದೆ ಯಾವುದರಲ್ಲಿ, ಕಾರ್ಬನಲ್ಲಿ. ಅದು ಎನ್ ಸಿ ಆರ್ ಟಿ ಎಕ್ಸಸೈಸ್ನಲ್ಲಿ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಹೋಗಿ ಒನ್ ಶಾಟಲ್ಲಿ ನೋಡಿ, ಕಾರ್ಬನ್ಗೆ ಮ್ಯಾಕ್ಸಿಮಮ್ ಎನರ್ಜಿ ಗ್ಯಾಪ್ ಇದೆ ಕಂಪೇರ್ಡ್ ಟು ಸಿಲಿಕಾನ್ ಆ್ಯಂಡ್ ಜರ್ಮೇನಿಯಮ್. ಸೊ ಕಾಪರ್ ಓವರ್ಲ್ಯಾಪ್ಸ್, ಅದಕ್ಕೆ ಹೇಳೋದು ಎನ್ ಸಿ ಆರ್ ಟಿ ಎಕ್ಸಸೈಸ್ ಸಾಲ್ವ್ ಮಾಡಿದ್ರೆ ಹಿಂಗೆ ಇಂಡೈರೆಕ್ಟಾಗಿ ಹೋಗ್ಬೋದು. ಎ ಪಿ ಎನ್ ಜಂಕ್ಷನ್ ಡಯೋಡ್ ಈಸ್ ಕನೆಕ್ಟೆಡ್ ಟು ಎ ಬ್ಯಾಟ್ರಿ ಆಫ್ ಇ ಎಮ್ ಎಫ್, ಇದು 5.7 ವೋಲ್ಟ್, 5 to 7 ಅಲ್ಲ, 5.7 ವೋಲ್ಟ್ ಇನ್ ಸೀರೀಸ್ ವಿತ್ ಎ ರೆಸಿಸ್ಟೆನ್ಸ್ 5 kilo ohm such that it is forward biased if the barrier potential of the diode is 0.7 volt, neglecting the diode resistance and current in the circuit. ಇದಕ್ಕೊಂದು ನಾರ್ಮಲ್ ಸಿಂಪಲ್ ಫಾರ್ಮುಲಾ ಇದೆ, ನಮ್ಗೆ ಆಲ್ರೆಡಿ ಫಾರ್ಮುಲಾ ಗೊತ್ತು, V is equal to IR, ಆ ಮುಖಾಂತರ ಅಂದ್ಕೊಂಡ್ರು I is equal to V minus VB divided by ನಾರ್ಮಲಿ ಇದು ರೆಸಿಸ್ಟೆನ್ಸ್ ಅಲ್ವಾ, ಸೊ ಯೂಶಲಿ ವಿಲ್ ಕನ್ಸಿಡರ್ ರೆಸಿಸ್ಟೆನ್ಸ್ ಓನ್ಲಿ. ಹೆಂಗೆ ಬಂತಿದ್ದು V is equal to IR, ಬಟ್ V minus VB, VB ಅಂದ್ರೇನು, ಪೊಟೆನ್ಷಿಯಲ್, ಬ್ಯಾರಿಯರ್ ಪೊಟೆನ್ಷಿಯಲ್, ಅದು ಸ್ಟಾಪ್ ಮಾಡುತ್ತಲ್ವಾ, ಅಷ್ಟು ಪೊಟೆನ್ಷಿಯಲ್ ಆಪೋಸಿಟ್ ಇರೋದು ಫಾರ್ವರ್ಡ್ ಬಯಸಲ್ಲಿ ನಾರ್ಮಲಿ ಹಂಗೆ ಕನ್ಸಿಡರ್ ಮಾಡಿದಾಗ ಅಷ್ಟು ಪೊಟೆನ್ಷಿಯಲ್ನ ಕಟ್ ಮಾಡುತ್ತೆ, ಹಂಗೆ ಬೇಕಾದ್ರೂ ತೊಗೊಳ್ಳಿ. ಸೊ ವಾಟ್ ಈಸ್ ದ ವಿ ಹ್ಯಾವ್ 5.7 ಮೈನಸ್ VB 0.7, ಈಸಿಯಾಗಿ ಬರುತ್ತೆ ನೋಡಿ ಆನ್ಸರ್. ಅಬೌಟ್ ರೆಸಿಸ್ಟೆನ್ಸ್ 5 kilo, ಡೋಂಟ್ ಫರ್ಗೆಟ್ ಕನ್ಸಿಡರಿಂಗ್ ಕಿಲೋ. ಫಾರ್ಮುಲಾ ಒಂದು ವೋಲ್ಟೇಜಲ್ಲಿರುತ್ತೆ, ಎಷ್ಟು ವೋಲ್ಟೇಜ್ ಪಾಸ್ ಆಗ್ತಿರುತ್ತೋ ಔಟ್ಸೈಡ್ ಕೊಟ್ಟಿರೋದ್ರಲ್ಲಿ ಆ ಬ್ಯಾರಿಯರ್ ಪೊಟೆನ್ಷಿಯಲ್ಲು ಸ್ಟಾಪ್ ಮಾಡುತ್ತೆ. ಸೊ V minus VB. ಸೊ 5.7 minus 0.7 ಅಂದಾಗ 5 divided by 5 into 10 raised to 3, this will be cancelled and this will go to the numerator, 10 power minus 3 ಆಂಪಿಯರಾ, 1 milliampere. ಎಸ್ 1 milliampere, ಸಿಂಪಲ್ ಆಗಿದೆ. ಓಕೆ, ವಿಲ್ ಮಾಡ್ ನೆಕ್ಸ್ಟ್ ಕ್ವಶನ್. ಎ ಫುಲ್ ವೇವ್ ರೆಕ್ಟಿಫೈಯರ್ ವಿತ್ ಡಯೋಡ್ಸ್, ಇದು D1 D2 is used to rectify 50 Hz alternating voltage. The diode D1 conducts, so D1 conducts times in 1 second. 1 second ಅಲ್ಲಿ 50 Hz ಬರುತ್ತೆ, 50 oscillations ಆಗ್ತಿರುತ್ತೆ. Diode D1 will conduct about 50. D1 ಮಾತ್ರ ಹೇಳ್ತಿರೋದು ಇಲ್ಲಿ, D1 ಮಾತ್ರ. ಟೋಟಲ್ ಫುಲ್ ವೇವ್ ರೆಕ್ಟಿಫೈರಲ್ಲಿ ಆವಾಗ 100 ಬಂದಿತ್ತು ಎನ್ ಸಿ ಆರ್ ಟಿ ಎಕ್ಸಸೈಸ್ ಸಾಲ್ವ್ ಮಾಡಬೇಕಾದ್ರೆ. ಸೊ ಇಲ್ಲಿ D1 ಮಾತ್ರ ಕನ್ಸಿಡರ್ ಮಾಡಿದಾಗ 50ನೇ ಬರೋದು ಫುಲ್ ವೇವ್ ರೆಕ್ಟಿಫೈರ್ನಲ್ಲಿ. D2 ಇಂದ ಕನ್ಸಿಡರ್ ಮಾಡಿದಾಗ ಅವಾಗ ಮತ್ತೆ 50 ಆ್ಯಡ್ ಆಗುತ್ತೆ. ಓಕೆ, ಐ ಥಿಂಕ್ ಯು ಗಾಟ್. ಎನ್ ಸಿ ಆರ್ ಟಿ ಎಕ್ಸಸೈಸ್ ಸಾಲ್ವ್ ಮಾಡೋದ್ರಿಂದ ಈ ಹೆಲ್ಪ್ ಆಗುತ್ತೆ. ಎನ್ ಸಿ ಆರ್ ಟಿ ಎಕ್ಸಸೈಸ್ ಕೆಲವು ವೀಡಿಯೋ ನೋಡಿರಲ್ಲ, ಅಟ್ಲೀಸ್ಟ್ ಇವಾಗಾದರೂ ಹೋಗಿ ನೋಡಿರಿ, ಇಲ್ಲಿ ಹೆಲ್ಪ್ ಆಗುತ್ತೆ. ದ ಎನರ್ಜಿ ಗ್ಯಾಪ್ ಆಫ್ ಎನ್ ಎಲ್ ಇ ಡಿ ಈಸ್ 2.4 electron volt. ವೆನ್ ದ ಎಲ್ ಇ ಡಿ ಈಸ್ ಸ್ವಿಚ್ಡ್ ಆನ್, ದ ಮೊಮೆಂಟಮ್ ಆಫ್ ದಿ ಎಮಿಟೆಡ್ ಫೋಟಾನ್ಸ್ ಈಸ್, ಸೊ ಮೊಮೆಂಟಮ್ ಆಫ್ ದಿ ಎಮಿಟೆಡ್ ಫೋಟಾನ್ಸ್ ಕೇಳಿದ್ದಾನೆ. ಸೊ ನಮಗೆ ಗೊತ್ತಿರೋದೊಂದು ಫಾರ್ಮುಲಾ, E is equal to mc². mc²ನಲ್ಲಿ ನಾನು MC ಮಾತ್ರ ಚೂಸ್ ಮಾಡ್ಕೊಂಡು C ಈ ಕಡೆ ಕಳಿಸಿದಾಗ ಏನಾಗುತ್ತೆ, E/c. MC ಅಂದರೆ ಮೊಮೆಂಟಮ್ ಅಲ್ವಾ, MV ಮೊಮೆಂಟಮ್, ಬಟ್ ಇಲ್ಲಿ ವೆಲಾಸಿಟಿ ಲೈಟ್ ತೊಗೊತಿರೋದ್ರಿಂದ, ಫೋಟಾನ್ ತೊಗೊತಿರೋದ್ರೆ ಲೈಟಾಗಿ ಚೂಸ್ ಮಾಡ್ತಿದ್ದೀನಿ. ಸೊ ವಾಟ್ ಈಸ್ ದಿಸ್ E? 2.4 electron volt. ಎಲೆಕ್ಟ್ರಾನ್ ವೋಲ್ಟ್ನು ಕನ್ವರ್ಟ್ ಮಾಡಬೇಕು, ಅದು ಕನ್ವರ್ಷನ್ ನಮಗೆ ಗೊತ್ತಿದೆ, 1.6 × 10⁻⁻19. C ಈಸ್ 3 × 10⁸. ಕ್ಯಾಲ್ಕುಲೇಟರ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ಅಪ್ರಾಕ್ಸಿಮೇಟ್ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಹೆಂಗೆ, ಡೆಸಿಮಲ್ ಶಿಫ್ಟ್ 2.4ನ 24 ಮಾಡ್ಕೊಂಡಿದ್ದೀನಿ, 10⁻⁻1 ಇರುತ್ತೆ. 1.6ನ 16 ಮಾಡ್ಕೊಂಡಿದ್ದೀನಿ, 10⁻⁻ ಇರುತ್ತೆ, ಎರಡನ್ನೂ ಸೇರಿ 10⁻2 × 10⁻⁻19. ಇದನ್ನು ಮೇಲೆ ತೊಗೊಂಡ್ರೆ 10⁻⁻8 ಡಿವೈಡೆಡ್ ಬೈ 3. 3 1s 3 8s, ಸೊ 18 × 6, 8 6 6 8, ಸೊ 16 8s ಮಾಡಿಕೊಂಡ್ರು ಓಕೆ, ಅಥವಾ ಇನ್ನೇನಾದ್ರು ಪಾಸಿಬಿಲಿಟಿ. ಓಕೆ, ಪವರ್ ಕನ್ವರ್ಷನ್ ಮಾಡ್ಕೊಂಬೇಡೋಣ, ವಿಲ್ ಸಿ. ಎಲ್ಲದರಲ್ಲೂ 10⁻27 ಇದೆ. ಸೊ -19 ಆ್ಯಂಡ್ ದಿಸ್ ವಿಲ್ ಬಿ ಎನಿಥಿಂಗ್ ಇಸ್ ಪ್ಲಸ್, ನೋ. ಸೊ -19, ಓಕೆ, ಇದನ್ನು ಮಾತ್ರ ಕನ್ವರ್ಷನ್ ಮಾಡೋಣ. ದಿಸ್ ವಿಲ್ ಬಿ -27. 8 6 54, 8 1s 8, 13. ಸೊ ಇಂಟು 10⁻², 2 ಡೆಸಿಮಲ್ ಶಿಫ್ಟ್ ಮಾಡ್ಕೊಂಡಾಗ 1.34 ಸಮಥಿಂಗ್ 10⁻27. ಸೊ ಯೂನಿಟ್ ಏನಾದರೂ ಇಲ್ಲಿ ಆಪ್ಷನ್ಸ್ ಅಬ್ಸರ್ವ್ ಮಾಡಿ, 1.34 ಯಾವ್ದು ನಿಯರ್ ಇದೆ ಅಂತ. ಯಾಕೆ ಸರ್ ಏನಾರು ಮಾಡಿ ಬಸ್ಟ್ ಇಷ್ಟು ಬಂದಿಲ್ಲ ಅಂದಾಗ, ಓಕೆ, ಸಮ್ ಕನ್ವರ್ಷನ್ ವಿಲ್ ಬಿ ದೇರ್, ಬಟ್ ಇಟ್ ಈಸ್ ವೆರಿ ನಿಯರ್. 1.28, ಓಕೆ, ಬಟ್ 10⁻11 ಇದೆ. 1.28 × 10⁻27, ಸೊ ಆಪ್ಷನ್ ಸಿ, ವೆರಿ ನಿಯರ್. ದ ರೆಸಿಸ್ಟಿವಿಟಿ ಆಫ್ ಎ ಸೆಮಿಕಂಡಕ್ಟರ್ ಅಟ್ ರೂಮ್ ಟೆಂಪರೇಚರ್ ಈಸ್ ಇನ್ ಬಿಟ್ವೀನ್. ರೆಸಿಸ್ಟಿವಿಟಿ ಆಫ್ ಸೆಮಿಕಂಡಕ್ಟರ್ ಅಂದಾಗ, ಸೊ ಇಟ್ ಈಸ್ ಅಬೌಟ್ ದ 10⁻³ ಇಂದ ಏನೋ ಬರುತ್ತೆ. ಓಕೆ, ಸೊ ಇಟ್ಸ್ ಅಬೌಟ್ ದ ಪಾಸಿಟಿವ್ ಓನ್ಲಿ. ಸೊ ಆಪ್ಷನ್ ಡಿ.
ರೆಸಿಸ್ಟಿವಿಟಿ ಆಫ್ ಸೆಮಿಕಂಡಕ್ಟರ್ ಹೋಗಿ ಚೆಕ್ ಮಾಡಿ 10⁻³ ಇಂದ 10⁻⁶ ಓಮೀಟರ್ ಇರುತ್ತೆ. ಸೊ ಅದೊಂದು ಆಪ್ಷನ್ಸ್ ನೀವು ರೋದು ಮತ್ತು ಸಿಗ್ಮಾ ತೊಗೊಂಡಿದ್ದೀರಾ ಅಂದರೆ ಇಲ್ಲಿ ಹೆಲ್ಪ್ ಆಗುತ್ತೆ. ರೆಸಿಸ್ಟಿವಿಟಿ ಆ್ಯಂಡ್ ಕಂಡಕ್ಟಿವಿಟಿ. ದ ಫಾರ್ಬಿಡನ್ ಎನರ್ಜಿ ಗ್ಯಾಪ್ ಫಾರ್ ಜರ್ಮೇನಿಯಂ ಕ್ರಿಸ್ಟಲ್ ಅಟ್ 0 ಕೆಲ್ವಿನ್ ಈಸ್. ಸೊ ಅಬೌಟ್ ದ ಫಾರ್ಬಿಡನ್ ಎನರ್ಜಿ ಗ್ಯಾಪ್ ಜರ್ಮೇನಿಯಮ್ಗೆ 0.7 ಇದೇನೋ ಆಪ್ಷನ್ ನಿಮಗೆ ಏನು ಹೇಳಕ್ಕೆ ಬರೋದಿಲ್ಲ. ಸಿಲಿಕಾನ್ದು ಜರ್ಮೇನಿಯಮ್ದು ನೆನಪಲ್ಲಿ ಇಡಲೇಬೇಕು. ಸೊ ಫಾರ್ಬಿಡನ್ ಎನರ್ಜಿ ಗ್ಯಾಪ್ 0.7 ಇರುತ್ತೆ ಜರ್ಮೇನಿಯಮ್ಗೆ. ಐಡೆಂಟಿಫೈ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಇನ್ಕರೆಕ್ಟ್ ಅಂತ ಕೇಳಿದ್ದಾನೆ, ಕರೆಕ್ಟ್ ಅಲ್ಲ, ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ವೆನ್ ಎ ಪಿ ಎನ್ ಜಂಕ್ಷನ್ ಡಯೋಡ್ ಈಸ್ ಫಾರ್ವರ್ಡ್ ಬಯಾಸ್ಡ್, ದ ವಿಡ್ತ್ ಆಫ್ ದಿ ಡಿಪ್ಲೀಷನ್ ರೀಜನ್ ಡಿಕ್ರೀಸಸ್. ವಿಲ್ ಸಿ. When a PN junction diode is reverse biased, the barrier potential increases. This is also correct only. A photon diode is operated in the reverse bias. Okay, photon diode nimma syllabus okay ನೋಡೋಣ. An LED is a lightly doped PN junction diode which emits spontaneous radiation of forward biasing. Actually option D ನೇ ಸಿಲೆಬಸ್. ನಾರ್ಮಲಿ ಮೇ ಬಿ ಆಪ್ಷನ್ಸ್ ಬೇರೆ ಥರ ಚೇಂಜ್ ಮಾಡಿ ಕೊಡ್ಬೋದು, ಬಟ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಚೆಕ್ ಮಾಡಿ ಪಿ ಎನ್ ಜಂಕ್ಷನ್ ಇರೋದ್ರಿಂದ ಇದು ತೊಗೊಂಡಿದ್ದೀನಿ. ಸೊ ಅದಕ್ಕೆ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆಪ್ಷನ್, ಅಂದರೆ ಇನ್ಕರೆಕ್ಟು. ಓಕೆ. 3 photodiodes D1, D2, D3 are made of semiconductors having band gaps 2.5 electron volt, 2 electron volt and 3 electron volt respectively. Which one will be able to detect light of wavelength 600 nanometer? 600 nanometer photodiodes ಬಗ್ಗೆ ಕೇಳಿದ್ದಾನೆ. ಸೊ ಬಟ್ ನಿಮ್ಗೆ ಆಪ್ಷನ್ ಮೇ ಬಿ ಸಿಲೆಬಸ್ಸಲ್ಲಿ ಇಲ್ಲ D2, ಬಟ್ ಯು ಕ್ಯಾನ್ ನೆಗ್ಲೆಕ್ಟ್ ದಿಸ್ ಒನ್ ಕ್ವಶನ್. ಓಕೆ, ಲಾಸ್ಟ್ ಕ್ವಶನ್ ಕನ್ಸಿಡರ್ ಮಾಡಿಲ್ಲ ಅಂದ್ರೆ ನಡೀತದೆ. ಸೊ ಅಪ್ ಟು ಹಿಯರ್ ಹೋಯ್ತು, ಸೆಕ್ ಮಾಡಿದೆ. ಓಕೆ ನೋಡಿ ಮಕ್ಕಳೇ, ಇಲ್ಲಿವರೆಗೂ KCT ವಿಡಿಯೋಸ್ ಲಾಸ್ಟಲ್ಲಿ ಒಂದು ಕ್ವಶನ್ ಮಾತ್ರ ಇರಲ್ಲ ಅಂದ್ಕೊಂಡಿದ್ದೀನಿ. ಸೊ ನೋಡಿ ಮಕ್ಕಳೇ, ಇಲ್ಲಿವರೆಗೂ KCT ವಿಡಿಯೋ ಕೂಡ ಕಂಪ್ಲೀಟ್ ಮಾಡಿದ್ದೀವಿ, ಸಿಲೆಬಸ್ ಕೂಡ ಕಂಪ್ಲೀಟ್ ಆಗಿದೆ. ಇನ್ನೇನಿದ್ರು ಬಾಕಿ ಇರೋದು ನೀವು ಓದೋದು. ಜೊತೆಯಲ್ಲಿ KCT ಈ ವಿಡಿಯೋ ನೋಡಿರ್ತೀರಾ, ಲಾಸ್ಟಲ್ಲಿ ಬೇಕಾದ್ರೂ ನೋಡ್ತೀರಾ, ಎಕ್ಸಾಮ್ ಆದಮೇಲೆ ಬೇಕಾದ್ರೂ ನೋಡ್ತೀರಾ, KCTಗೆ ಹತ್ರ ಬಂದಿರ್ತೀರಾ. ನಾನೊಂದು ಸಜೆಸ್ಟ್ ಮಾಡೋದೇನು ಅಂದರೆ, ನಿಮ್ಮ ನೆಕ್ಸ್ಟ್ ಕೋರ್ಸು ಚೆನ್ನಾಗಿರೋ ಕಾಲೇಜ್ ಅಂದರೆ ನಿಮಗೆ ವಾತಾವರಣ ಚೆನ್ನಾಗಿರಬೇಕು. ಆವಾಗೆಲ್ಲ ಏನೋ ಟೀಚಿಂಗ್ ಮಾಡಿದ್ರೆ ಅದೆಲ್ಲ ಒಳ್ಳೆಯದಲ್ಲ. ವಾತಾವರಣ ಚೆನ್ನಾಗಿತ್ತು, ಲೈಬ್ರರಿ ಚೆನ್ನಾಗಿತ್ತು ಅಂದರೆ, ಎಸ್ಪೆಷಲಿ ಲೈಬ್ರರಿ ಚೆನ್ನಾಗಿತ್ತು ಅಂದರೆ, ಓಡಾಡೋಕ್ಕೆ ಚೆನ್ನಾಗಿದೆ, ಒಳ್ಳೆ ಫ್ರೆಂಡ್ಸ್ ಸರ್ಕಲ್ ಚೆನ್ನಾಗಿತ್ತು ಅಂದರೆ ಆಟೋಮೆಟಿಕಲಿ ನಿಮಗೂ ಟೆಕ್ನಿಕಲ್ ಪವರ್ ಜಾಸ್ತಿ ಆಗುತ್ತೆ, ಓದೋ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಫ್ಯೂಚರ್ ನಿಮ್ಮ ದಾರಿ ನೀವು ಹುಡ್ಕೊತೀರ. ಅದಕ್ಕೋಸ್ಕರ ಈ ಎಕ್ಸಾಮ್ನ ನೆಗ್ಲೆಕ್ಟ್ ಮಾಡಬೇಡಿ, ಕರೆಕ್ಟಾಗಿ ಓದ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ತಾ ಅಂತ ಹೇಳ್ತಾ. ಸೊ ಈ ಒಂದು ಚಾಪ್ಟರ್, ಈ ಒಂದು KCT ವಿಡಿಯೋ ಮುಕ್ತಾಯ ಹೇಳ್ತಾ ನಿಮಗೆ ಇನ್ನಷ್ಟು ಹುಮ್ಮಸ್ ಕೊಡ್ತಾ ಇದೊಂದನ್ನು ಮುಗಿಸ್ತಾ ಇದ್ದೀನಿ. ನಾವು ನಿಮ್ಮ ಲೋಕೇಶ್ PUC ಆರ್ಟ್ ಸೈನ್ಸ್ ಪರೀಕ್ಷೆ ಚಾನಲ್. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊತ ಫಾಲೋ ಮಾಡ್ತೀವಿ. ಸೊ ಪರೀಕ್ಷೆ ಚಾನಲ್ ಇರೋದು ನಿಮಗೋಸ್ಕರ, ನಿಮ್ಮ ಬೆಳವಣಿಗೆಗೋಸ್ಕರ. ಥ್ಯಾಂಕ್ ಯು.